ರೈತರ ಬದುಕಿನ ಜೊತೆ ಚೆಲ್ಲಾಟ ಬೇಡ. ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೊಟ್ಟಿದ್ದಾರೆ ಸರ್ಕಾರ. ಇದು ಅತ್ಯಂತ ಖಂಡನೀಯ. ಯಾಕೆಂದ್ರೆ ಇವತ್ತು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು, AICT ಕಟ್ಬೇಕು, ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದ್ರೆ ಏನು ಕತ್ತೆ ಕಾಯ್ತಾ ಕೂತಿದಾರ? ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ, ಒಪ್ಪಿಗೆ ಇದೆ, ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವ್ರದ್ದು ತಪ್ಪಣ್ಣ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗ್ತಿಲ್ಲ, ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿದ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ, ಇಲ್ಲಿ ಏನು ಅಚಾತುರ್ಯ ಆದಾಗ ಬೇರೆ ರೀತಿ ಮೆಸೇಜ್ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ. ಆಮೇಲೆ ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ. ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆ ವಿಡಿಯೋ ಮಾಡಂಗಿಲ್ವಾ? ಹೋಗ ಅಲ್ಲಿ ಇಟ್ಕೊಳ್ರಿ. ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಚೀಫ್ ಮಿನಿಸ್ಟರ್ ಓಪನಿಂಗ್ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರದಲ್ಲಿ. ನಿಜ, ಆಡಳಿತದ ಓಪನಿಂಗ್ ಈ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಇಟ್ಸ್ ನಾಟ್ ಎ ಬ್ಯಾಡ್ ಜಾಬ್ ನನ್ನ ಪ್ರಕಾರ. ಕೆಟ್ಟದಾಗ ಮಾಡಿಲ್ಲ. ಹೌದು, ಫಸ್ಟ್ ಅವ್ನು ಕರಿಯಪ್ಪ, ಪುಣ್ಯಾತ್ಮನ್ನ ಬಾರೋ ತಂದೆ, ಒಂದು ಊರಾಗ ಹೂನಾರ ತಗೊಂಬಪ್ಪ, ಮಾಡ್ತೀನಿ ಅವನಿಗೆ ಅಂತ ಚೆನ್ನಾಗಿ ಮಾಡಿಕೊಂಡು ಇರೋ 1.5 ವರ್ಷಕ್ಕೆ ಚುನಾವಣೆಗೆ ತಯಾರಿಯಾಗಿ ಮಗದೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಿರೋ ಮುಖ್ಯಮಂತ್ರಿ ಇದನ್ನ ಯಾಕೆ ಈ ಹುಳ ಮೈ ಮೇಲೆ ಬಿಟ್ಕೊಂಡು ಓಡಾಡ್ತಿದ್ದೀರೋ ನಂಗೆ ಅರ್ಥವಾಗ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ, ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ಯೋಜನೆ ಮಾಡದಿದ್ರೆ ಚೀಫ್ ಮಿನಿಸ್ಟರ್ ಮುಖ್ಯ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ ಇಲ್ಲ. ಅಥವಾ ಯಾರು ಡಿಕ್ಲೇರ್ ಮಾಡ್ಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಸಿದ್ದರಾಮಯ್ಯ ನಿನ್ನ ನೆಂಬಿದೆ. ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದಾರ? ಏನಿಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ. ಇವತ್ತು ವಾ ಅಚ್ಚ ಕಲಾವನ ಹತ್ರ ಉಗಿರಿ, ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಈ ಯೋಜನೆ ತಂದ್ರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಿ ಆಗಬಾರ್ದೆಲ್ಲ ಆಗಿಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರು ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ನಂಗೆ ಎಲ್ಲರಿಗೂ ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ.
ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೇಳೆ ಯಾವುದೋ ಒಂದು ರಸ್ತೆ ಯೋಜನೆ, ಓಕೆ, ಫೇರ್, ಡ್ಯಾಮ್ಗಳು, ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನ್ಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಜರ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅಂತ ನಗುವುದು ಅಳುವುದು ನೀವೇ ಹೇಳಿ. ಒದ್ದಾಡ್ತಿರೋರಿದ್ದಾರೆ ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನು ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನು ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಈ ಗೋಡೆಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ಅವರಿಂದ ಕ್ಯೂ ತಗೊಂಡವ್ರ ಥರ ಪೊಲೀಸ್ನವರು ಬಿಹೇವ್ ಮಾಡಕೂಡ್ದು. ಐ ಆಮ್ ಟೆಲಿಂಗ್ ದಿ ಸ್ಟೇಟ್ ಪೊಲೀಸ್ಗೆ, ಇವೆಲ್ಲ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಮುಂದೆ ಭಾಳ ಕೆಟ್ಟ ಪರಿಸ್ಥಿತಿಗಳು ಟರ್ನ್ಗಳನ್ನು ತೊಗೊಂಡ್ರದ್ದು ನಾವು ನೋಡಿದ್ದೀವಿ ಹಿಂದೆ ಎಲ್ಲ. ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ನೀವು ಸುಮ್ಮನೆ ಹುಡುಗಾಟ ಆಡಬೇಡಿ, ಅಲ್ಲಿ ಕಾಕಿ ಬಟ್ಟೆ ಹಾಕಿದ್ದೀವಿ ಕೈಯಲ್ಲೇನೋ ಇದೆ ಅಂದ್ಬಿಟ್ಟು. ಏನಿಯೋ ಅದಾಗಿದೆ, ಗಲಾಟೆ ಆಯಿತು, ಡ್ಯಾಶ್. ಐ ಹೋಪ್ ಪೊಲೀಸ್ ವಿಲ್ ಹ್ಯಾವ್ ಟು ಆಕ್ಟ್ ವಿತ್ ಅಬ್ಸಲ್ಯೂಟ್ ಪೇಷನ್ಸ್. ಇವತ್ತಿನ ಈ ರಾಜಕೀಯ ನಾಯಕರು ಈ ಬೆಂಗಳೂರಿನ ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಹೋಗ್ ಮಾಡ್ತೀವಿ, ಅಮೆರಿಕ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲ ಬದಲಾಗಿದೆ ಬೆಂಗಳೂರು. ಒಬ್ರಿಗೋ ಕಲ್ಲಲ್ಲಿ ಬೀಳಬಹುದು, ತೊಂದರೆ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ದಟ್ಸ್ ಹೌ ಪೇಷನ್ಸ್ ಇರಬೇಕಲ್ಲಿ. ಅವ್ರನ್ನ ಮೊದಲು ಕೂಲ್ ಮಾಡಿ. ಹೌದು, ಅನುಮಾನನೇ ಇಲ್ಲ. ಬಡದಾಕ್ಬಿಡ್ತೀನಿ, ಚಚ್ ಹಾಕ್ಬಿಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ, ಹಾಕೋಗ್ರೆ ಅಂತಂತಾರೆ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು, ಅವ್ರು ಆಡಿದ್ದೆ ಮಾತು. ಅದೇನು ಮಾಡ್ಕೋಗ್ಬಿಡ್ತಾರೆ. ಆಮೇಲೆ ಅದು ವಿಕೋಪಕ್ಕೆ ಹೋಗುತ್ತೆ. ನಾವು ನೋಡಿದ್ದೀವಿ ಇದನ್ನೆಲ್ಲ, ವಿಕೋಪಕ್ಕೆ ಹೋಗಿರೋದನ್ನ ಹಿಂದೆ. ದೆನ್ SP ಬಲಿಪಶುಗಳಾಗಿದ್ದೀರಿ, ಜ್ಞಾಪಕ ಇಟ್ಕೊಳ್ಳಿ. ನೋ ಕಾಮೆಂಟ್ಸ್. ನಿಮ್ಮ ಅಪ್ಪ ಕೊಡ್ತಾನೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಬರ್ರಿ ಇನ್ನೊಂದ್ಸಲ ಹೊಡಿರಿ. ಸರ್ಕಾರಗಳು ನಿಮ್ಮನ್ನು ಕೈ ಬಿಡತ್ವೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಗೌರ್ಮೆಂಟ್ ಇಲ್ಲಿ ನಿಮ್ಮನ್ನು ಕೈ ಬಿಡುತ್ತೆ. SP ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತ. ಹಂಗೆ ಮಾಡ್ಕೋಬಾರ್ದು. ಇಟ್ಸ್ ನಾಟ್ ಎ ಫೇರ್ ಥಿಂಗ್. ಹೌದು, ಕೂಲ್ ಹ್ಯಾಂಡಲ್ ಮಾಡಿ ನಿಧಾನಕ್ಕೆ. ನನಗಿದ್ರು ಒಂಥರ ಸಂತೋಷ. ಅದರಾಚೆ ನಾಳೆಗೆ ಹಾಕ್ಕೊಳ್ಳಿ, ಏನು ದೇಶ ಬಿದ್ದೋಗಲ್ಲ. ಈ ಯೋಜನೆ ನಾಳೆ ಬೆಳಿಗ್ಗೆ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗಡೆ ಮುಗಿದೋಗ್ಬೇಕು ಅಂತ ಅನ್ನೋದಕ್ಕೆ ಏನಾದ್ರು ದೇಶ ಬಿದ್ದೋಗುತ್ತಾ? ಆಗದೆ ಇದ್ರೆ ಎಂಥದ್ದು ಏನಾರು ಆಗತ್ತಾ? ಸರ್ಕಾರ ಹೇಳಿದೆಯಲ್ಲಪ್ಪ, ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಕೊಟ್ಟ ಮೇಲೆ ಏನಕ್ಕೆ ನೀವು ಸಾಯಿ ಓದಾಡ್ತಾ ಇದ್ದೀರಿ? ಒಳ್ಳೆ ಇದ್ರ ಥರ ಇದ್ರ ಹುಳುಗಳ ಥರ ಒಳ್ಳೆ ಕೊಟ್ಟ ಮೇಲೆ ಏನಕ್ಕೆ ಓದಾಡ್ತಿದ್ದೀರಿ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಜಯ.